ಪಿಂಕ್ ಕ್ಯಾಟ್ ಐ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ದೃಷ್ಟಿ ತೆಗಿ. ಪರ್ಫೆಕ್ಟ್, ಡನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅರ್ಧ ದಿನ ಆಗೋಗಿದೆ. ನನ್ನ ಐಬ್ರೋಸ್ ನೋಡ್ತಿರ್ಬೋದು, ತುಂಬ ಕೆಟ್ಟದಾಗಿ ಮಾಡಿದ್ದೀರಾ. ಅದಕ್ಕೆ ಸ್ವಲ್ಪ ಫೀಲಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಸಮಾಧಾನ ತೊಗೊಂಡಿದ್ದೀನಿ ಗೈಸ್. ಎಷ್ಟು ಚೆನ್ನಾಗಿ ಗ್ರೋ ಮಾಡಿದ್ದೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಒಪ್ಸಿತ್ತು, ಬಟ್ ಸಖತ್ ಕೆಟ್ಟದಾಗಿ ಮಾಡಿದ್ದಾರೆ. ಆ್ಯಂಡ್ ಇವತ್ತು ನಮ್ಮ ದಾರಿಣಿಗೆ ನಾನು ನೇಲ್ ಆರ್ಟ್ ಮಾಡ್ತಾಯಿದ್ದೀನಿ. ಸೊ ನೇಲ್ ಆರ್ಟ್ ಮಾಡಿಕೊಂಡು ಆಮೇಲೆ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ಇನ್ನೂ ಡಿಸೈಡ್ ಮಾಡಿಲ್ಲ. ಮಾಡ್ತಾ ಹಂಗೆ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ಯಾವ ಥರ ಬರುತ್ತೆ ಅಂತೇಳಿ. ಒಂದಷ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಿಂಗರ್ಗೂ ಬೇರೆ ಬೇರೆ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅವಳಿಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರನೇ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ದಟ್ಸ್ ದ್ಯಾಟ್. ಆ್ಯಂಡ್ ನಮ್ಮ ಪಲ್ಲವಿ ಅವರ ಬಿಸ್ನೆಸ್ ತುಂಬ ಬ್ಯುಸಿಯಾಗಿದ್ದಾರೆ. ಸೊ ಇಫ್ ಇಂಟ್ರೆಸ್ಟೆಡ್, ನಿಮಗೂ ಕೂಡ ಏನಾದರೂ ಗಣೇಶ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಏನಕ್ಕಾದರೂ ಏನಾದರೂ ಆಕ್ಸೆಸರೀಸ್ ಬೇಕು ಅಂತಂದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಫೋಟೋಸ್ ಕಳ್ಸೋದು ನಂಗೆ ತೋರಿಸು, ತೋರಿಸ್ತೀನಿ. ಇವ್ರ ಪೇಜ್ ಬಂದ್ಬಿಟ್ಟು ಆಕ್ಸೆಸರೀಸ್ ಬೈ ಕಸಿನ್ ಅಂತ ಹೇಳಿ. ಸೊ ನಾನು ಅಮ್ಮು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ ನನ್ನ ಕೈಯಲ್ಲಿ ಮಾಡೋದಕ್ಕೆ. ನಾನು ಬೇರೆ ಬೇರೆ ಇದರಲ್ಲಿ ಬ್ಯುಸಿ ಆದೆ. ಅವಳು ಈ ಥರ ಆಕ್ಸೆಸರೀಸು ದೇವ್ರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ 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 ಚೆನ್ನಾಗಿ ಬಂದಿದೆ ಗೈಸ್, ಯು ಕ್ಯಾನ್ ಸಿ. ಸೊ ನಮ್ಮ ಸ್ಟುಡಿಯೋ ಎಲ್ಲ ಗಬ್ಬೆ ಬರ್ಸಿ ಇಟ್ಟಿದ್ದಾರೆ. ಸೊ ಆಮೇಲೆ ಕ್ಲೀನ್ ಮಾಡಿಸ್ಬೇಕು ಎಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಬಂದಿರೋದು ಆರ್ಡರ್ಸ್ ಕೂಡ ಅಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ, ಯು ಕ್ಯಾನ್ ಸಿ. ಸೊ ಪ್ರೂಫ್ ಸಮೇತ ನಿಮ್ಗೆ ತೋರಿಸ್ಬೇಕಲ್ವ, ನಿಮಗೂ ಸ್ವಲ್ಪ ನಂಬಿಕೆ ಬರಬೇಕು, ಹಂಗಾಗಿ ತೋರಿಸ್ತಿದ್ದೀನಿ. ಸೊ ನಮ್ಮ ಹುಡುಗಿ ನೋಡಿ ನೀಟಾಗಿ ರೆಡಿ ಹಾಕ್ಕೊಂಡು ಪ್ಯಾಂಟ್ ಶರ್ಟ್ಗೆ ಪದಕ ಚೈನೆಲ್ಲ ಹಾಕ್ಕೊಂಡು ಕೂತಿದ್ದಾಳೆ. ಸೊ ಇದು ನಮ್ಮ ತುಂಟು ಹುಡುಗಿ, ನಾವು ಎತ್ತಿ ಮಾಡಿಸಿದ್ದು ಹೇಳ್ತೀನಿ ಇದೀಗ ಗೈಸ್ ಆ ಸ್ಟೋರಿ. ಸೊ ನೋಡಿ ಗೈಸ್, ಈ ಥರ ಬ್ಯಾಂಗಲ್ಸ್ ಕೂಡ ಬಲ್ಕಾಗಿ ಆರ್ಡರ್ ಕೊಟ್ಟರೆ ನೀವು ಗೃಹ ಪ್ರವೇಶಕ್ಕಾಗಿರ್ಬೋದು, ಮತ್ತು ಏನಾದರೂ ಅರ್ಶಿನ ಕುಂಕುಮ ಕೊಡೋದಕ್ಕಾಗಿರ್ಬೋದು, ಏನಾದರೂ ಇವೆಂಟ್ಸ್ ನಿಮ್ಮ ಮನೇಲಿದ್ದರೆ ಡೆಫಿನೆಟ್ಲಿ ಈ ಥರದ್ದು ಎಲ್ಲ ಮಾಡಿಸ್ಕೋಬೋದು. ಆ್ಯಂಡ್ ದೇವ್ರಿಗೆ ಇವರು ಕಾಸು ಹಾರ ಮಾಡಿದರು, ಸಖತ್ತಾಗಿ ಬಂದಿತ್ತಿದ್ದು. ಕುಂದನ್ ಬ್ಯಾಂಗಲ್ಸ್ ಕೂಡ ಅವೈಲಬಲ್ ಇದೆ. ಸೊ ನಾವು ಪ್ರಮೋಟ್ ಮಾಡಿದೆ, ಇನ್ಯಾರು ಪ್ರಮೋಟ್ ಮಾಡಬೇಕು ಗೈಸ್, ಇವ್ರನ್ನ ನಾವು ಸಪೋರ್ಟ್ ಮಾಡಬೇಕಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫಿನಿಶಿಂಗ್ ಕೂಡ ಅಷ್ಟೇ, ಯಾವ ಕ್ಲಾಸ್ಗೆ ಹೋಗಿ ಏನು ಕಲ್ತಿಲ್ಲ, ತುಂಬ ಚೆನ್ನಾಗಿ ಕೊಡ್ತಾರೆ ಫಿನಿಶಿಂಗ್ ಕೂಡ. ಸೊ ಡೆಫಿನೆಟ್ಲಿ ಸಪೋರ್ಟ್ ಮಾಡಿ. ಎಸ್ ಗೈಸ್, ಪಿಂಕ್ ಕ್ಯಾಟ್ ಐ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಗ್ರೀನ್ ಸ್ಟೋನ್ಸ್ ಎಲ್ಲ ಮಿಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೇಗೆ ಬರುತ್ತೆ ಅಂತೇಳಿ. ಹೋಪ್ಫುಲಿ ಚೆನ್ನಾಗಿ ಬಂದರೆ ಸಾಕು. ಅವಳು ಕೈ ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ನೋಡಿಕೊಂಡು ಕಲರ್ಸ್ನ ಸೆಲೆಕ್ಟ್ ಮಾಡಬೇಕು. ಆವಾಗಲೇ ಗ್ರೀನ್ ಹಾಕಿದ್ದೆ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಲೆಟ್ಸ್ ಸಿ ಇದನ್ನು ಇದ್ರ ಮೇಲೆ ಹಾಕಿ ಟ್ರೈ ಮಾಡ್ತೀನಿ. ಸೊ ಯಾವ್ದು ಚೆನ್ನಾಗಿ ಬ್ಲೆಂಡ್ ಆಗುತ್ತೋ, ಯಾವ್ದು ಚೆನ್ನಾಗಿ ಅನಿಸುತ್ತೋ ಎಲ್ರಿಗೂ ಅದನ್ನೇ ಮಾಡ್ತೀವಿ. ಸೊ ನಾವು ಫ್ಯಾಮಿಲಿ ಎಲ್ಲ ಬರೀ ಕೆಲಸ ಮಾಡ್ತಾಯಿದ್ದೀವಿ ಗೈಸ್. ಇದು ಫಂಕ್ಷನ್ಗೆ ಹಾಯ್ ಹೇಳು ಚಿನ್ನಿ. ಯಾಕೆ? ನಾಳೆ ಅಲ್ಲ, ನಾಳಿದ್ದು ಫಂಕ್ಷನ್ನು. ಆಮೇಲೆ ಅದೊಂದು ಮಾಡ್ಕೊಂಡಿ. ಎಸ್ ಗೈಸ್, ಆಮೇಲೆ ಸಿಗ್ತೀನಿ. ಫೈನಲ್ ಟೆಕ್ಸ್ಟ್. ನೋಡಿ ಗಾಯ್ಸ್, ನಮ್ಮತ್ತೆ ಫುಲ್ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಸಖತ್ ಹೆಲ್ಪ್ ಮಾಡಿಕೊಂಡು ಮತ್ತೆ ಬ್ಲಾಗ್ ಬರೋದು ನಾಚಿಕೆ ಗೈಸ್. ರೆಡಿಯಾಗಿದ್ರೆ ಮಾತ್ರ ಬರೋದು ಗೈಸ್, ಫುಲ್ ರೆಡಿಯಾಗಿದ್ರೆ ಮಾತ್ರ ಬರೋದು ಗಾಯ್ಸ್. ಇವಳು ನೋಡಿ ಗಾಯ್ಸ್, ದಾರಿಣಿ ಅಂದರೆ ಫೇವ್ರೆಟ್ ಗಾಯ್ಸ್. ಅಮ್ಮು ನಾನಂದರೆ ಬೇಕಂದವಾಗ ಅಮ್ಮು ಡುಮ್ಮು ಅಂತ ಅವಳ ಹತ್ರ ಹೋಗ್ತಾಳೆ ಗಾಯ್ಸ್. ಬೇಕಂದಾಗ ಮಾತ್ರ ನನ್ನ ಹತ್ರ ದೀಪು ಚಿಚ್ಚಿ ಅಂತ ಬರ್ತಾಳೆ ಗಾಯ್ಸ್. ಬೇಕಂದಾಗ ಯೂಸ್ ಮಾಡ್ಕೊತಾಳೆ.
ಬಿಸಾಕ್ತಾಳೆ ಗೈಸ್. ಮಾತಾಡಿ ಚಿನಿ, ಎಷ್ಟು ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಚಿಚ್ಚಿ ಏನಾನ ಹೇಳೆ ಜನರುಗಳ್ಕ. ಇಲ್ಲ ಟೆಸ್ಟ್ ಮಾಡಿದ್ದೀನಿ ಗೈಸ್, ಸಖತ್ತಾಗಿ ಅಂದರೆ ಸಖತ್ತಾಗಿ ಬಂದಿದೆ. ಸ್ವಲ್ಪ ಓವರಾಗೆ ಇರಲಿ ಅಂದ್ಬಿಟ್ಟು ಓವರಾಗೆ ಮಾಡಿದ್ದೀವಿ. ಇನ್ನು ಸ್ಟೋನ್ಸ್ ಎಲ್ಲ ಹಚ್ಚಿ ಮಾಡೋಣ ಅಂತ. ಪಿಂಕ್ ಯಾವಾಗಲೂ ಹಾಕ್ಕೊಳ್ತಾರಲ್ವಾ, ಈ ಥರದ್ದು ಸ್ವಲ್ಪ ಹೈಲೈಟ್ ಆಗುತ್ತೆ ಅಂತ ಫೋಟೋಸ್ಗೆಲ್ಲ. ಇವಾಗ ಎಲ್ಲ ಎಕ್ಸ್ಪ್ರೆಸ್ ಕೊಡ್ತಾ ಇದ್ದೀವಿ. ಇದು ಅವೆಲ್ಲ ನಾರ್ಮಲ್, ಇದು ಎಕ್ಸ್ಪ್ರೆಸ್. ಗೈಸ್ ನಾವು ಆಚೆ ಹೋಗೋಣ ಅಂತ ಅಂದ್ಕೊಂಡು ಗೈಸ್ ನಾವು ಆಚೆ ಹೋಗೋಣ ಅಂತ ಕುತ್ಕೊಂಡಿದ್ವಿ. ಹಾಗಾಗಿ ರೆಡಿ ಆಗ್ಬಿಟ್ಟು ಎಲ್ಲ ಬಂದ್ವಿ. ಪಲ್ಲವಿದು ಪಾರ್ಸಲ್ ಎಲ್ಲ ಕೊಟ್ಟು ಆಮೇಲೆ ನಾವು ಇಲ್ಲಿ ಬಂದು ಸ್ಟೆಪ್ಸ್ ಹತ್ರ ನಾನು ಗಾನವಿಗಂತ ವೆಯ್ಟ್ ಮಾಡ್ತಾ ಇದ್ದೆ. ಇವಳ ಜೊತೆ ಎಲ್ಲಾದರೂ ಹೋಗೋವಾಗ ಮಳೆ ಬರುತ್ತೆ ಗೈಸ್. ಮಳೆಗಾಲಿ ಇವಳು, ರೈನ್ ಗಾನವಿ. ಇದು ಎರಡನೇ ಸರಿ ನೋಡ್ತಾ ಇರೋದು ಗೈಸ್. ಯಾವಾಗ ನೋಡಿದ್ರು ಮಳೆ ಮಳೆ ಮಳೆ. ನಾನು ಹೋಗಿ ಪಿಜ್ಜಾ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗತ್ತೆ, ನಿನ್ನ ಪಿಜ್ಜಾ ತಿಂದ್ಬಿಟ್ಟು ಮೋಮೋಸ್ ತಿಂದ್ಬಿಟ್ಟು ಬರ್ತೀನಿ ಗೈಸ್. ನಾನ್ ವೆಜ್ ತಿಂದು 27 ಡೇಸ್ ಆಯಿತಾ? ಆಯಿತು, 27 ಡೇಸ್ ಆಯಿತು ಗೈಸ್. ನಾನ್ ವೆಜ್ಜೇ ತಿಂದಿಲ್ಲ. ಇನ್ನು ಇವಾಗ ಶ್ರಾವಣ ತಿನ್ಬೇಕಂತ ತುಂಬ ಅನಿಸ್ತೈತೆ. ಏನು ಮಾಡೋಂಗಿಲ್ಲ. ಬಟ್ ಇವಾಗ ಹೋಗಿ ವಿ ಹ್ಯಾವ್ ಇಟ್. ನಾನ್ ವೆಜ್ ಅಲ್ಲ, ವೆಜ್ 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 ವೆಜ್. ಆಮೇಲೆ ಏನು ಎಂಥ ಜನಗಳು ನೀವು ಶ್ರಾವಣದಲ್ಲಿ ತಿಂತೀರಾ ಹಂಗೆ ಹಿಂಗೆ ಅಂತ ಬಂದ್ಬಿಟ್ಟಿರಾ. ವೆಜ್ 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 ಮೋಮೋ, ವೆಜ್ ಪಿಜ್ಜಾ, ಕಾರ್ನ್ ಚೀಸ್ ಚೆನ್ನಾಗಿರೋದು ತಾನೇಲೆ. ವೆಜ್ ಮೋಮೋಸ್. ಅಯ್ಯಮ್ಮ, ಸರಿ ಗೈಸ್, ಬೈ. ದಾರಿನಿ ಬಟ್ಟೆ ಎಲ್ಲ ರೆಡಿ ಆಯಿತು. ಆ್ಯಂಡ್ ಇಲ್ಲಿ ಮೆಷರ್ಮೆಂಟ್ ನಮ್ಮ ಪಲ್ಲವಿದು ಕೊಟ್ಟಿದ್ದು. ಇದು ಲಂಗ ಬ್ಲೌಸ್ ಪೂಜೆಗೆ, ಆಮೇಲೆ ನಮ್ಮ ಮತ್ತೆ ಬ್ಲೌಸ್. ಆ್ಯಂಡ್ ದಿಸ್ ಇಸ್ ದಾರಿನಿ. ಮೆಹಂದಿ ಹಾಕೊಂಡು ಫುಲ್ ಮೀಚ್ತಾವಳೆ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ದಾರಿನಿ ಫಂಕ್ಷನ್ ಬ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಏನೇನು ರೆಡಿ ಆಗಿದೆ. ಆ್ಯಂಡ್ ಇವಾಗ ಎದ್ದೆ ಮೇಕಪ್ ಮುಗಿಸ್ಕೊಂಬಂದು ಫುಲ್ ಟಯರ್ಡ್ ಆಗಿದ್ವಿ ಗೈಸ್. ಮಲ್ಕೊಂಬಿಟ್ಟೆ, ಫುಲ್ ನಿದ್ದೆ. ಬನ್ನಿ ನೋಡೋಣ ಏನೇನಾಗಿದೆ ಅಂತೇಳಿ. ಡೆಕೋರ್ಗೆ ಎಲ್ಲ ನಾನೇ ಹೇಳಿರೋದು ಗೈಸ್. ಇನ್ಸ್ಟಾಗ್ರಾಮಿಂದ ಎಲ್ಲ ಹೇಳಿದ್ದೆ. ಬರ್ತಾರೋ ಇಲ್ಲೋ ಅಂತ ಭಯ ಆಗ್ಬಿಟ್ಟಿತ್ತು. ಅಷ್ಟೇ, ಬಂದಿಲ್ಲ ಅಂದರೆ ನನ್ನ ಎಲ್ಲ ತೋರಿಸ್ತೀನಿ ರೀ. ಬಿಡಲ್ಲ, ಹಂಗೆ ಕೆಳಕ್ಕೆ ಪಟ್ಟು ಹಿಡಿತಾರೆ. ಪಾಪ ಇಲ್ಲಿ ನೋಡಿ, ಈಗ ಹಿಂಗೆ ಹಾಕ್ಬಿಟ್ಟು ಅಮ್ಮ ನೀವು ನಿಂತ್ಕೊಳ್ಳಿ. ಅಣ್ಣ ಹತ್ರ ಬನ್ನಿ. ಅಣ್ಣ ಅಮ್ಮ ನೀವು ನೋಡಿ. ಅಮ್ಮ ಆಗಿದೆ ಅಕ್ಕ, ಆಗಿದೆ ಅಕ್ಕ. ಅಣ್ಣ ಒಂದು ಸ್ವಲ್ಪ ಈ ಗ್ಯಾಪಲ್ಲಿ ಬನ್ನಿ. ಪಾಪ ನೀವು ಕರೆಕ್ಟಾಗಿ ಅಣ್ಣ, ನೀವು ಈ ಗ್ಯಾಪಲ್ಲಿ. ಹಾಂ, ಎಸ್ ಅಣ್ಣ, ಆಗಿದೆ ಅಣ್ಣ. ಎಸ್ ಅಣ್ಣ. ಬಿಸಿ ಇಟ್ಬಿಟ್ಟಿಯ. ಡೆಕೋರೇಷನ್ ವಾವ್, ನೈಸ್. ಪೂಜೆ ಎಲ್ಲ ಆಗಿದೆ ಗೈಸ್, ಸಖತ್ತಾಗಿದೆ.
ಬಂದು ಸ್ವಾಮಿ ಅನ್ಸುತ್ತೆ ಸ್ವಾಮಿ ರುಕ್ಕಾಕೊಂಡ್ ಬರ್ತೈತೆ ಹಣ್ಣಿಗೆ ಕೊಡ ಇದು ದಿಪ್ಪ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆ ಕಾಗಳ ದನಿಯನ್ನು ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಕಾಗಳ ನಾದವ ತೋರುತ್ತ ಸರ್ಜ ಸಾಧು ಪೂಜೆಗೆ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಕ್ಷರ ತಲೆ ಮೇಲೆ ಹಾಕು 100 ವರ್ಷ ಸುಖ ಪಡೆ ಆಶೀರ್ವಾದ ಮಾಡು ದೊಡ್ಡಪ್ಪ ಬೆಳದಿಂಗಳಲ್ಲಿ ಕೃಷ್ಣ ಕಳುವುದಲಿ ಬೆಳದಿಂಗಳಲ್ಲಿ ಬಂದು ನೋಡಿ ಗೈಸ್ ಯಾವಾಗೂ ನಂಗೆ ಕೆಲಸ ಕೊಡ್ತಾನೆ ಅವನು. ಸ್ವಾಮಿ ಒಂಚೂರು ಎಣ್ಣೆ ಹಾಕ್ವಿ ಒಂಚೂರು ಏನು ಸುಮ್ಮನೆ ನೀರು ಹಾಕ್ಬೇಡ ಒಂಚೂರು ಸಾಕು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ತಸ್ಮೈ ಶ್ರೀ ಗುರವೇ ನಮಃ ವಂದೇ ಮಂಗಳಾತ್ಮನಂ ಭಾಸ್ವಂತಂ ಯಕವಿಕಟಂ ನಾನಾಂ ತ್ವಾಮೇವ ಕೇಶಿಯಂ ಆಯ್ತು ದರ್ಶನ ನೀರು ಇಟ್ಕೊಂಡಿದ ಜಗಣ್ಣ ಹೇಮ ಕಂಕಣ ಸಂಯುಕ್ತಂ ಹರಿದ್ರ ಲೇಪಿತಂ ಶುಭಂ ಇದನ್ ಸೂಕ್ತಂ ತಯೋದಾರಿ ಸಂಜೀವ ಶರದಶತಂ ಸಂಜೀವ ಶರದಶ ಉಪವಾಸ ಸರಿಯಾಗಿ ನಿಂತ್ಕೊಳ್ಳಿಲ್ಲ ನೋಡಿ ಇಲ್ಲಿ ಬರ್ಬೇಕು ಉಪವಾಸ ಹಾಂ माल्याघ्रेयसकन्धीनि मालत्यादिनवै भव मय्यावसानि पूजा पुष्पाणि पुष्पमालिकां समर्पयामि ದಾರ ಕೈ ಕಟ್ಕೇಳ್ರಿ ಸ್ವಸ್ತಿನ ಇಂದ್ರ ವೃದ್ಧಸ್ರಾವ ಸ್ವಸ್ತಿನ ಪೋಷಾ ವಿಷಮೇದಾಹ ಸ್ವಸ್ತಿ ನಷ್ಟಾಕ್ಷರಿಷ್ಟಮೇ ಸ್ವಸ್ತಿನೋ ಬೃಹಸ್ಪತಿರ್ದದಾತು ಮುಟ್ಟಲ್ಲಿ यामि स्वस्तिन इंद्र वृद्धस्राव स्वस्तिन पोषा विषमेदाह स्वस्ति नष्टाक्षरिष्टमे स्वस्तिनो बृहस्पतिर्ददातु ನೈವೇದ್ಯ ಮಾಡಿದ್ದೀರಾ ಹೇಳಿದ್ದೀರ ಒಂದಿಷ್ಟು ಹಲೋ ಕ್ಯೂಟಿ ಪೈ
ಈ ಔಟ್ಫಿಟ್ ತೋರಿಸಿದ್ದಾರೆ ಫಂಕ್ಷನ್ ಕಾ ದೇವ್ರಿಗೆ ಇದು ಮಾಡಿ ಇದನ್ನ ಎತ್ಕೊಂಡು ಹಿಂಗೆ ಮೇಲಕ್ಕೆ ರೆಡಿನಾ ಇದು ನಾನು ಸ್ಟಾರ್ಟ್ ಆಗ್ತೀನಿ ಅಣ್ಣ ಇಬ್ಬರು ಇದೆ ಪಾಪ ನಾನು ಗೈಡ್ ಮಾಡಿ ತಕ್ಕೊಳ್ಳಿ ಈಗ ತೆಗಿಬ್ರು ಅಣ್ಣ ಮಾತಾಡಿ ಪ್ರೀತಿಯಿಂದ ಚೆನ್ನಾಗಿದೆಯಾ ಅಣ್ಣ ನಿಂತ್ಕೊಳ್ಳಿ ಅಣ್ಣ ಮತ್ತೆ ಮತ್ತೆ ಸರಿ ಇಲ್ಲ ನೋಡಿ ಬ್ಯಾಕ್ಗ್ರೌಂಡ್ ಹೋಗ್ಬಿಡ್ಲಿ ಸ್ಟಾರ್ಟ್ ದೇವ್ರಿಗೆ ಇದು ಮಾಡಿ ಸಾಕು 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 ಅಲ್ಲೇ ರೀ ಪರ್ಫೆಕ್ಟ್ ದೇವ್ರಿಗೆ ಹಿಂಗೆ ಮಾಡಬೇಕು ಮತ್ತೆ ದೇವ್ರಿಗೆ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಬರ್ತೀರಾ ಮತ್ತೆ 2 3 ಇವಾಗ ತಗೊಳ್ಳಿ ತಗೊಳ್ಳಿ ಈಗ ಹಾಕಿ ಸೆಟ್ ಫೈನಲಿ ನಮ್ಮ ದಾರುನ ರೆಡಿ ಮಾಡಿ ಕಳಿಸಿದೆ ನೋಡಿ ಏನು ಗಾರ್ಜೆಸ್ ಕಾಣಿಸ್ತಾ ಇದೆ ಸೋ ಗುಡ್ ಬನ್ನಿ ಆಯ್ತಾ ಹಾಗೆ ರೀ ಸ್ಟಾರ್ಟ್ ಅಂತೀನಿ ಅಮ್ಮ ಯಾರೋ ಲೈಟ್ ಆನ್ ಮಾಡೋದ್ರಲ್ಲಿ ಲೈಟ್ ಆನ್ ಮಾಡಬೇಡ ಅಮ್ಮ ಆನ್ ಮಾಡಿ ಅಮ್ಮ ಪರವಾಗಿಲ್ಲ ಹಾಂ ಅಪ್ಪ ಬನ್ನಿ ಏನು ದೊಡ್ಡೋಳಾಗ್ಬೋದು ಸಾಕು 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 ಬನ್ನಿ ಪರ್ಫೆಕ್ಟ್ ಅಪ್ಪ ಸಕ್ಕರೆ ಬರ್ರಿ ಬನ್ನಿ ನಿಂತ್ಕೊಳ್ಳಿ ಅವ್ರು ಹೇಳ್ದಂಗೆಲ್ಲ ಮಾಡು ಅಮ್ಮ ಇದು ಒಂದು ಮತ್ತೆ ತಗೊಳ್ಳಿ ಗೈಸ್ ಒಂದು ರೇಂಜ್ಗೆ ಫಂಕ್ಷನ್ ಆಯಿತು ಫಂಕ್ಷನ್ ಆದಮೇಲೆ ನಾವು ಬಂದಿದ್ದೀವಿ ತುಂಬ ಬೇಜಾರಾಗ್ತಾಯಿದೆ ಬಟ್ ಸ್ಟಿಲ್ ಇಟ್ಸ್ ಓಕೆ ಎಲ್ಲನೂ ತೋರಿಸ್ತೀನಿ ಬನ್ನಿ ಗೈಸ್ ಇಲ್ಲಿ ನಮ್ಮ ಅತ್ತೆ ನೋಡಿ ಸಖತ್ತಾಗಿ ರೆಡಿ ಆಗಿದ್ದಾರೆ ಆ್ಯಂಡ್ ಒಂದೇ ನಿಮಿಷ ಇಲ್ಲಿ ನೋಡಿ ನಿಮ್ಮ ಪಾಪ ಓಡಿ ಇಟ್ಟಿದ ಇಲ್ಲಿ ನಮ್ಮ ಮಮ್ಮಿ ಇಲ್ಲ ಅವಳ ವೆಲ್ಕಮ್ ಟು ದಾಳಿ ಸೀಮಂತ ಅಯ್ಯೋ ಸೀಮಂತ ಅಲ್ಲ ಹಾಫ್ ಸ್ಯಾರಿ ಸೆರೆಮನಿ ಸೀಮಂತ ಅಷ್ಟೇ ಧರಣಿ ನಮ್ಮಲ್ಲಿ ನಮ್ಮ ಅಜ್ಜಿ ಕಾಸು ಎನ್ಸ್ಕೊಂತವ್ರೆ ಗೈಸ್ ನಾನು ಸಖತ್ತಾಗಿ ಬಂದಿದೆ ನಮ್ಮ ಸರ್ವೇಶ್ದು ಫೋಟೋ ಶೂಟ್ ನಡೀತಾರೆ ಗೈಸ್ ಅಕ್ಷತೆ ಹಾಕ್ಬಿಟ್ಟು ಒಂದು ದೃಷ್ಟಿ ತೆಗೆದಿದ್ದೀನಿ ಇಲ್ಲಿ ನಾನು ಸ್ಟಾರ್ಟ್ ಅಂತೀನಿ ನೋಡ್ಬಿಡಿ ಪಾಪ ನೋಡಿ ಪಾಪ ಅಣ್ಣ ನೋಡಿ ಸ್ಟಾರ್ಟ್ ಒಂದು ದೃಷ್ಟಿ ತೆಗೆದ ಹಾಗೆ ನೋಡೇ ನಿಮ್ಮ ಅಣ್ಣನ ದೃಷ್ಟಿ ತೆಗೀರಿ ಈಗ ಹಾಗೆ ಪಪ್ಪಿಗೆ ಎದಳಿ ಹಾಗೆ ತಬ್ಗೊಳ್ಳಿ ಮಮ್ಮಿಗ ರಿಟ್ಟಿ ಮ್ಯಾಮ್ ಎಸ್ ಪರ್ಫೆಕ್ಟ್ ಡನ್ ಮ್ಯಾಮ್ ಅಮ್ಮ ಇವಾಗ ಅಕ್ಷತೆ ಹಾಕಿ ನಾನು ನೋಡ್ಬಿಡಿ ಹಾಕಿ ಹೇಳಿ ಹಾಂ ಅಣ್ಣ ಈಗ ಮುಂದೆ ನೋಡಿ ಅಣ್ಣ ಈಗ ಅಮ್ಮ ಕೈ ಹಿಡಿಸಿ ಪರ್ಫೆಕ್ಟ್ ಎಸ್ ಪಾಪ ನೀವು ಬಂದ್ಬಿಡಿ ಅಣ್ಣ ಒಂದೇ ನಿಮಿಷ ಆಗಿದೆ ಪಾಪ ಬಂದ್ಬಿಡಿ ಅಣ್ಣ 3 ಫೋಟೋ ಸಿಂಗಲ್ ಇಡ್ಸ್ಬಿಡಿ ಇನ್ನೊಬ್ರು ನೀವು ಅಷ್ಟೊತ್ತಿಗೆ ಇಡ್ಸ್ಕೊಳ್ಳಿ ನಿಮ್ಮ ಮಧ್ಯದಲ್ಲಿ ಬನ್ನಿ ಆಮೇಲೆ ಸ್ವಲ್ಪ ಎಸ್
ತತ್ತವಳಂತೆ ಶೇಸ್ ಹಾಂ ನಾನು ಹಂಗೆ ಇಲ್ಲಿ ನೋಡಿ ಸ್ಮೈಲ್ ಮಾಸ್ಟರ್ ಸ್ಮೈಲ್ ಅಲ್ಲಿ ಅವಾಗಲೇ ಅಲ್ಬಿಟ್ಟಿಲ್ಲ ಅಂಗಡಿ ಬೇಗ ಬಿಡು ಅಲ್ಲೋ ಇಲ್ಲಿ ಅಂತ ಮತ್ತೆ ಮತ್ತೆ ಹಾಗೆ ಇದ್ದೀರಿ ಪರ್ಫೆಕ್ಟ್ ಅಮ್ಮ ಆಗಿರಿ ಒಂದು ಫೋಟೋ ಹಾಗೆ ರೀ ಎಲ್ಲ ಇಲ್ಲಿ ನೋಡಿ ಸ್ಮೈಲ್ ಜಾಗ ಜಾಗ ಅಂತ ತಿಳ್ಕೊಂಡು ಹೋಗುತ್ತಾ ಬೇಡ ಮ್ಯಾಮ್ ಆಗಿರಿ ಮ್ಯಾಮ್ ಒಂದು ಫೋಟೋ ಇಲ್ಲಿ ನೋಡಿ ಎಲ್ಲ ಇಲ್ಲಿ ನೋಡಿ ಸ್ಮೈಲ್ ಮ್ಯಾಮ್ ನೀವಿಬ್ರು ಜಾಯ್ನ್ ಆಗಿದ್ದೀನಿ ಆಗ್ಬಿಡಿ ಮತ್ತೆ ಯಾರು ಒಂದೇ ನಿಮಿಷ ಬೇಗ ಬಾ, ಎಲ್ಲ ಆಗೋಯ್ತಲ್ಲಿ. ವಿದ್ಯೆಗಳಿಗೆ ಜನನಿಯಾದೆ ವಿದ್ಯೆಗಳಿಗೆ ಜನನಿಯಾದೆ ಒಂದು ನಾವಿಲ ನಲಿಯುವೆ ಲೋಕಮಾತೆ ವಿಮಲ ಚರಿತೆ ಲೋಕಮಾತೆ ವಿಮಲ ಚರಿತೆ ದೇವಿ ಶಾರದಾಂಬೆಯೇ ಅಲ್ಲಿ ಡ್ರೆಸ್ಸಿಂಗ್ ಅವಳು ಬಳೆ ಹಾಕಂದಿರ ಬಂದವಳು ಬೀಗ ಬೀಗ ಇಲ್ಲ ಅಂತ ಅಮ್ಮ ಇಲ್ಲಿ ಮುಂದೆ ನೋಡಿ ಹಾಗೆ ಸ್ಮೈಲ್ ಹಾಗೆ ರೀ ಅಣ್ಣ ಹಾಗೆ ಇಲ್ಲಿ ನೋಡಿ ಇಲ್ಲಿ ಫುಲ್ ಟೈರ್ಡ್ ಆಗ್ಬಿಟ್ಟು ಅಮ್ಮ ಆಡಿದ್ದೀರಾ ಅಮ್ಮ ಆಡಿದ್ದೀರಾ ಅಮ್ಮ 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 ಎಲ್ಲ ಸರಿ ಸ್ಟಾರ್ಟ್ ಏನ್ರಿ ಪಿಕಪ್ ಆಗ್ತಾ ಇಲ್ಲ ಗಾಡಿ ಚೆನ್ನಾಗಿರೋದು ಆರತಿ ಬೆಳಗಣ ಭಾರತಕಿ ಮಾರ ಸುಂದರ ಸುಖ ಮೋಹನಕಿ ಬೆಳದಿಂಗಳಲ್ಲಿ ಕೃಷ್ಣ ಕೊಳಲುವುದು ಮಾತಾಡ್ಬೇಡ. ಬೆಳದಿಂಗಳಲ್ಲಿ ಕೃಷ್ಣ ಕೊಳಲುವುದು ತಲಿ ನಳಿನಾಕ್ಷಿಯರು ಮನವು ಸೆಳೆಯುತ್ತಲಿ ಆರತಿ ಬೆಳಗಣ ಭಾರತಕಿ ಮಾರ ಸುಂದರ ಸುಖ ಮೋಹನಕಿ ವನದೊಳು ದ್ರೌಪದಿ ವಚನವ ನೀಡುವೆ ವನದೊಳು ದ್ರೌಪದಿ ವಚನವ ನೀಡುವೆ ನಳಿನಾಕ್ಷಿಯರು ಮನವು ಸೆಳೆಯುತ್ತಲಿ ಆರತಿ ಬೆಳಗಣ ಭಾರತಕಿ ಮಾರ ಸುಂದರ ಸುಖ ಮೋಹನಕಿ ನೀನು ಆ ಕಡೆ ಪಕ್ಕದಿಂದ ಹೆಂಗೆ ಆಡ್ ನಿಮ್ಮ ಅಜ್ಜಿದು ಅವ್ರು ದುಡ್ಡು ಕೊಡ್ತೀರಿ ಮಗುನಂತೆ ಫೋಟೋ ಹಿಡಿಯೇ ಏನು ಗೊತ್ತಾ, ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆಯವರು ಎಲ್ಲ ರೀಲ್ಸ್ ಏನೋ ಕುಂಕುಮ ಇಲ್ಲ ಐತಾ? ಬಾ ವಿಶಾಲ, ಏನು ನೋಡಿ ಗೈಸ್, ಮದ್ವೆ ಬ್ಲಾಗ್ ಆಗಿ ಹೆಂಗಿದ್ದ ಇವಾಗ ನೋಡಿ ಗೈಸ್ ಹೆಂಗೋ ಅತ್ತೆ ಲತಾಚೆ ಮಗು ಕೂಡ ಆಗೋಗಿದೆ ನೋಡಿ ಗೈಸ್. ಅವರೇ ಅವಳ ಮಗಳು ಜನ್ಯ ಪುಣ್ಯಶ್ರೀ. ಮುದು ಪ್ಲೀಸ್ ಗೊತ್ತಿಲ್ಲ ಆಂಟಿ ನಾನು ಒಂದು ವಿಡಿಯೋ ಮಾಡೆ ನೋಡಿ ಗೈಸ್, ಇವ್ರು ನಮ್ಮ ಆಂಟಿ
ನಮ್ಮ ಮನೇಲಿ ಎಷ್ಟು ವರ್ಷ ಆಂಟಿ 8 ವರ್ಷದಿಂದ ಇದ್ದೀರಾ 10 ವರ್ಷ ಆಯ್ತು 10 ವರ್ಷದಿಂದ ಅವರೇ ಗೈಸ್ ಇವ್ರು ನಮ್ಮ ಅಜ್ಜಿ ಅವ್ರ ಅಕ್ಕ ತಂಗಿರು ಗೈಸ್ ದೊಡ್ಡವರು ನಮ್ಮ ಅಜ್ಜಿ ಸೆಕೆಂಡು ಇವ್ರ ಅಮ್ಮ ಲಾಸ್ಟ್ ಮಾಡಿದ್ದೀನಿ ಇಲ್ಲ ನೋಡ ಅಲ್ಗ್ಲಜ್ಜಿ ಅಯ್ಯೋ ಅಜ್ಜಿ ಹಂಗೆ ಹೇಳು ಬರೀ ಹಂಗೆ ಹೇಳ್ಬೇಕು ಹಾಂ ನಮ್ಮ ದೊಡ್ಡಮ್ಮ ಈ ಅಮ್ಮ ನಮ್ಮ ದೊಡ್ಡಮ್ಮ ನೋಡಿ ಹಾಂ ನೋಡಿ ಗೈಸ್ ನಮ್ಮ ನೀಡಿ ನಮ್ಮಿಬ್ರನ್ನ ಸ್ಮೈಲಿ ನೀಡಿ ನಮ್ಮ ಆಶಾ ನೋಡಿ ನಮ್ಮ ಆಶಾ ಸ್ಮೈಲಿ ಹುಡುಕಿ ಹುಡುಕಿ ಹೇಳಿ ನೋಡಿ ಜನ್ಯಾ ನೋಡೆ ಅತ್ತೆ ನೋಡಲ್ಲಿ ನೋಡು ಯಾರು ನಾನು ಮರ್ತೋಗಿದ್ರೆ ಹೊಡಿತೀನಿ ಇವಾಗ ಪಟ್ಟಾರ ಅಂತ ಇವಳು ನೋಡಿ ಗೈಸ್ ನನ್ನ ತಂಗಿ ಇವಳು ಮಾವನ ಮಗಳು ಹಿಂಗೊಂದ್ಸರಿ ನೋಡ್ಕೊಳ್ಳಿ ಎಲ್ಲರೂ ದೀಪು ಚಿಚ್ಚಿಯನ್ನೇ ನೀನು ಹಿಂಗೆ ನೋಡಿಸ್ಬಿಡು ದೀಪು. ದೀಪು ಚಿಚ್ಚಿ ಆಯ್ ಚಿಚ್ಚಿ ಬಿಸ್ತಾವಳಿ ಅಕ್ಕ ಬಿಸ್ತಾವಳಿ ಶಕೆ ಗೈಸ್ ನಮ್ಮಮ್ಮ ನೀ ಸೌಭಾಗ್ಯ ನೀನ್ ಹೇಳ ಇರೋಣ ಫಸ್ಟಿಂದ ಹೇಳು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೆಜ್ಜೆಯ ಮೇಲ ದೃಷ್ಟಿ ತೆಗಿ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಮನೆಯನ್ನು ಅಯ್ಯೋ ಹೆಜ್ಜೆಯ ಮೇಲೊಂದೆಜ್ಜೆಯ ಸಾಕು ನೀನ್ ಮಾಡಕ್ಕ ಗೆಜ್ಜೆ ಕಾಲ್ಗಳ ಮನೆಯನ್ನು ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಪರ್ಫೆಕ್ಟ್ ಎಸ್